ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಆಲ್ರೆಡಿ ನೋಡಿರ್ತೀರ ತಮ್ಮನೇಲಿ ಏನಂತ. ಎಸ್, ನಾನಿವತ್ತು ಫುಡ್ ವ್ಲಾಗ್ ಮಾಡ್ತಾ ಇದ್ದೀನಿ. ಅದು ಸ್ಪೈಸಿ ಆಗಿರುವಂಥ ರೈಸ್ ನೂಡಲ್ಸು. ಸೊ ಮತ್ತೆ ಯಾಕೆ ತಡ, ಕಮ್ ಲೆಟ್ಸ್ ಗೆಟ್ ಇನ್. ನಾನು ಯೂಸ್ ಮಾಡ್ತಾ ಇರೋದು ರಿಗೆಲ್ ತೈ ಅವರ ಬ್ರ್ಯಾಂಡ್ನ ರೈಸ್ ಚಿಕನ್ ನೂಡಲ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಇದು ಒಂದು ರೈಸಿಂದ ಮಾಡಿರೋಂಥ ನೂಡಲ್ಸ್ ಆಗಿರುತ್ತೆ. ಮೊದಲನೇ ಸ್ಟೆಪ್ ಏನಪ್ಪ ಅಂತಂದರೆ 3-4 ಗ್ಲಾಸು ವಾಟರ್ನ ತೊಗೊಬೇಕು. ಅದಕ್ಕೆ 1 ಸ್ಪೂನ್ ಆಯಲ್ಲು ಮತ್ತು 1 ಸ್ಪೂನ್ ಉಪ್ಪನ್ನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಬಾಯ್ಲ್ ಆದಮೇಲೆ ಸ್ಟಿಕ್ಕಿ ರೈಸ್ ನೂಡಲ್ಸ್ನ ಅದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ 4 ನಿಮಿಷ ಬೇಯೋಕ್ಕೆ ಬಿಡಬೇಕು. ಬೆಂದಿದೆಯೋ ಇಲ್ವೋ ಹೇಗೆ ತಿಳ್ಕೊಳ್ಳೋದು ಅಂತ ಅಂದರೆ, ಒಂದು ನೂಡಲ್ನ ತಗೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಕೈಯಲ್ಲೇ. ಅದೇನಾದರೂ ಈಸಿಯಾಗಿ ಸ್ಮ್ಯಾಶ್ ಮಾಡಿತ್ತು ಅಂತಂದರೆ ಅದು ಬೆಂದಿದೆ ಅಂತ ಅರ್ಥ. ಸೊ ಇವಾಗ ಬೆಂದಿರೋದನ್ನು ಸೋಸ್ಕೊಂಡು ಪಕ್ಕಕ್ಕೆ ತಿಟ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್, ಒಂದು ಬೌಲಿಗೆ ಸಣ್ಣಕ್ಕೆ ಹೆಚ್ಚಿರುವಂತಹ 1 ಫುಲ್ ಆನಿಯನ್ನು, 1 ಫುಲ್ ಟೊಮ್ಯಾಟೊ ಮತ್ತು 1 ಫುಲ್ ಕ್ಯಾಪ್ಸಿಕಮ್ ಏನಾದ್ರೂ ಖಾರ ಇತ್ತು ಅಂತ ಅಂದರೆ ಅದನ್ನು ನೀವು ಸ್ವಲ್ಪ ಕಮ್ಮಿ ಮಾಡಬೇಕಾಗತ್ತೆ. ನಿಮ್ಗೇನಾದ್ರೂ ಕ್ಯಾಪ್ಸಿಕಮ್ ಯಾವುದು ಖಾರ ಇದೆ ಖಾರ ಇಲ್ಲ ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಅಂದರೆ, ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ಲಿ ಆ ವಿಡಿಯೋ ಹಾಕಿದ್ದೀನಿ. ಅದನ್ನು ನಿಮಗೆ ಲಿಂಕು ಇಲ್ಲಿ ರೈಟ್ ಸೈಡಲ್ಲೂ ಕೊಡ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕ್ತೀನಿ. ಅದನ್ನು ಹೋಗಿ ನೋಡಿ ತಿಳ್ಕೊಬೋದು. ಸೊ ನಾನಿಲ್ಲಿ 1 ಫುಲ್ಲು ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದೀನಿ. ಬಿಕಾಸ್ ಇದು ಸ್ಪೈಸಿ ಆಗಿರೋದ್ರಿಂದ ಫುಲ್ ಇರಲಿ ಅಂತ ಹೇಳಿ ಫುಲ್ ಯೂಸ್ ಮಾಡಿದ್ದೀನಿ. ಅದಾದಮೇಲೆ 3-4 ಎಷ್ಟಲಿರುವಂತಹ ಬೆಳ್ಳುಳ್ಳಿ, ಅದನ್ನು ಕೂಡ ಸಣ್ಣಗೆ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನು ಮಸಾಲ ಪದಾರ್ಥ ಯಾವ್ದು ಬೇಕು ಅಂತಂದರೆ, ಜಸ್ಟ್ ನಿಮಗೆ ಒಂದೇ ಒಂದು ಮಸಾಲ ಪದಾರ್ಥ ಬೇಕು, ಅದು ಮ್ಯಾಗಿ ಮಸಾಲ ಪ್ಯಾಕೆಟು. ಸೊ ಒಬ್ಬರಿಗೆ 1 ಮ್ಯಾಗಿ ಮಸಾಲ ಪ್ಯಾಕೆಟ್ ಸಾಕಾಗುತ್ತೆ. ಸೊ ನಾನಿಲ್ಲಿ 2 ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಮಾಡ್ತಿರೋ ನೂಡಲ್ಸ್ ಕ್ವಾಂಟಿಟಿ ಬಂದು ಇಬ್ಬರಿಗಾಗತ್ತೆ, ಹಾಗಾಗಿ 2 ಪ್ಯಾಕೆಟ್ನ ಯೂಸ್ ಮಾಡಿದ್ದೀನಿ. ಅದಾದಮೇಲೆ 2 ಸ್ಪೂನು ಕೆಚಪ್ ಯೂಸ್ ಮಾಡಿದ್ದೀನಿ ಮತ್ತು 2 ಸ್ಪೂನು ಸ್ಪೈಸಿ ಕೆಚಪ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ 1/2 ಸ್ಪೂನ್ ಅಷ್ಟು ಸೋಯಾ ಸಾಸ್ನ ಯೂಸ್ ಮಾಡಿದ್ದೀನಿ. ನಿಮ್ಮ ಮನೇಲಿ ವಿನಿಗರ್ ಇದ್ದರೆ ವಿನಿಗರ್, ತಪ್ಪಿದ್ರೆ ನಿಂಬೆಹಣ್ಣು ಯಾವುದಾದ್ರೂ ಸರಿ, ಅದರಲ್ಲಿ ಯಾವುದಾದ್ರೂ ಒಂದು ಸ್ಪೂನ್ ಅಷ್ಟು ಯೂಸ್ ಮಾಡಬೇಕು. ಅದಾದಮೇಲೆ ತುಂಬ ಇಂಪಾರ್ಟೆಂಟು, 3-4 ಸ್ಪೂನು ಬಿಸಿಯಾದ ಎಣ್ಣೆನ ನಾನು ಹಾಕ್ತಾ ಇದ್ದೀನಿ. ನಾವಿಲ್ಲಿ ಡಯಟಲ್ಲಿ ಇರೋದ್ರಿಂದ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂತಂದರೆ ಬೇಕಾದ್ರೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಬೋದು, ಇಲ್ಲ ಮನೇಲಿ ಯಾವುದು ಅಡುಗೆ ಮಾಡುವಂಥ ಎಣ್ಣೆ ಇದೆಯೋ ಅದನ್ನು ಯೂಸ್ ಮಾಡ್ಬೋದು. ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಂತರ ಮತ್ತೆ ನೂಡಲ್ಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮ್ಯಾಗಿ ಮಸಾಲ ಪ್ಯಾಕೆಟಲ್ಲಿ ಆಲ್ರೆಡಿ ಅದರಲ್ಲೂ ಸ್ವಲ್ಪ ಉಪ್ಪಿನಂಶ ಇರೋದಕ್ಕೆ ನಾನು ಉಪ್ಪನ್ನ ಆ್ಯಡ್ ಮಾಡಿಲ್ಲ. ನಿಮ್ಗೆ ಇನ್ನೇನಾದರೂ ಉಪ್ಪು ಬೇಕನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್. ಒಂದು ಗ್ಯಾಸು ಖರ್ಚಾಗೋದಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಮೈದಾ ಯೂಸ್ ಮಾಡ್ತಿಲ್ಲ, ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಾ ಇಲ್ಲ. ಸೊ ಅದ್ರ ಬದಲಿಗೆ ರೈಸ್ ನೂಡಲ್ಸು ಮತ್ತು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ತುಂಬಾ ಇಷ್ಟಪಡ್ತಾರೆ. ಸೊ ಹಾಗಾಗಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಹಾಗೆ ಟೇಸ್ಟ್ ಮಾಡಿದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ಸ್ಟೇ ಟ್ಯೂನ್, ಸಿ ಯು ಆಲ್.